ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ನವೆಂಬರ್ ತಿಂಗಳ 21ನೇ ತಾರೀಕಿನ ಗುರುವಾರದ ದೇವರ ವಾಕ್ಯವು ಉತ್ತಮ ಸಾಕ್ಷ್ಯವನ್ನು ಹೊಂದಿದ್ದ ಹೆನೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟದ್ದು ನಂಬಿಕೆಯಿಂದಲೇ. ಅವನನ್ನು ದೇವರು ತೆಗೆದುಕೊಂಡು ಹೋದದರಿಂದ ಅವನು ಯಾರಿಗೂ ಸಿಕ್ಕಲಿಲ್ಲ. ಅವನು ಒಯ್ಯಲ್ಪಡುವುದಕ್ಕಿಂತ ಮೊದಲು ದೇವರಿಗೆ ಮೆಚ್ಚಿಕೆಯಾದವನಾಗಿದ್ದಾನೆಂದು ಸಾಕ್ಷಿ ಉಂಟು. ಇಬ್ರಿಯರಿಗೆ 11:5. ಅದು ಯಾವುದೇ ಮನುಷ್ಯನಲ್ಲ, ಆದರೆ ಕರ್ತನು ಸ್ವತಃ ಹೆನೋಕನ ಬಗ್ಗೆ ಒಳ್ಳೆಯ ಸಾಕ್ಷ್ಯವನ್ನು ಕೊಟ್ಟನು. ಒಬ್ಬ ಶ್ರೀಮಂತನನ್ನು ಸುಳ್ಳಾಗಿ ಹೊಗಳಲು ಸಾವಿರಾರು ಜನರು ಮುಂದೆ ಬರುತ್ತಾರೆ. ಅವರ ಗುಣಗಾನ ಮಾಡಲು ಕವಿಗಳ ದೊಡ್ಡ ಸಮೂಹವೇ ಇದೆ. ಆದರೆ ಮನುಷ್ಯನ ಆಂತರಿಕ ಆಲೋಚನೆಗಳನ್ನು ಶೋಧಿಸುವ ಕರ್ತನಿಂದ ಉತ್ತಮ ಸಾಕ್ಷ್ಯವನ್ನು ಹೊಂದುವುದು ಎಷ್ಟು ಅದ್ಭುತವಾಗಿದೆ. ಒಬ್ಬ ಹೆಂಡತಿ ತನ್ನ ಗಂಡನ ಮನಸ್ಸಿನಲ್ಲಿರುವ ಎಲ್ಲ ಆಲೋಚನೆಗಳನ್ನು ಮತ್ತು ಉದ್ದೇಶಗಳನ್ನು ತಿಳಿದಿದ್ದರೆ ಅವಳು ಅವನೊಂದಿಗೆ ಬದುಕಲು ಸಾಧ್ಯವಾಗುವುದಿಲ್ಲ. ಅದೇ ರೀತಿಯಲ್ಲಿ ಪತಿಯು ತನ್ನ ಹೆಂಡತಿಯ ಆಂತರಿಕ ಆಲೋಚನೆಗಳು ಮತ್ತು ಉದ್ದೇಶಗಳನ್ನು ತಿಳಿದುಕೊಳ್ಳಬೇಕಾದರೆ ಅವನು ಸಹ ಅವಳೊಂದಿಗೆ ವಾಸಿಸಲು ಆಗುವುದಿಲ್ಲ. ಆದರೆ ಎಲ್ಲ ಆಂತರಿಕ ಆಲೋಚನೆಗಳು ಉದ್ದೇಶಗಳನ್ನು ಹುಡುಕುವ ದೇವರು ಹೆನೋಕನ ಬಗ್ಗೆ ಉತ್ತಮ ಸಾಕ್ಷ್ಯವನ್ನು ನೀಡುತ್ತಾನೆ ಮತ್ತು ಅವನು ದೇವರನ್ನು ಮೆಚ್ಚಿಸುತ್ತಾನೆ ಎಂದು ಹೇಳಿದನು. ದೇವರಿಂದ ಒಳ್ಳೆಯ ಸಾಕ್ಷ್ಯವನ್ನು ಪಡೆದವರು ಕೆಲವರು ಮಾತ್ರ. ಮೋಶೆಯ ಕುರಿತು, ನನ್ನ ಸೇವಕ ಮೋಶೆ, ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದಾನೆ ಎಂದು ಹೇಳಿದನು. ಅರಣ್ಯಕಾಂಡ 12:7. ದಾವೀದನ ಬಗ್ಗೆ ಅವನು ಹೇಳಿದನು, ತನ್ನ ಸ್ವಂತ ಹೃದಯದ ಮನುಷ್ಯ. 1 ಸಾಮುವೇಲನು 13:14. ಅಪೊಸ್ತಲರ ಕೃತ್ಯಗಳು 13:22. ನತಾನಯೇಲನನ್ನು ಕುರಿತು ಯೇಸು ಹೇಳಿದನು, ಇಗೋ, ಇಸ್ರಾಯೇಲರನ್ನು ಅವನಲ್ಲಿ ಯಾವುದೇ ಕಪಟವಿಲ್ಲ. ಯೋಹಾನ 1:47. ಅವನು ಯೋಬನ ಬಗ್ಗೆ ಉತ್ತಮ ಸಾಕ್ಷ್ಯವನ್ನು ನೀಡಿದನು ಮತ್ತು ಹೇಳಿದನು, ಆಗ ಯೆಹೋವನು, ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟೀಯಾ? ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯೂ ಯಥಾರ್ಥ ಚಿತ್ತನೂ ಆಗಿದ್ದಾನೆ. ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ ಎಂದು ಸೈತಾನನಿಗೆ ಹೇಳಿದನು. ಯೋಬನು 1:8. ದಾನಿಯೇಲ್ ಬಗ್ಗೆ ದೇವರ ಸಾಕ್ಷಿಯು, ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಯೋಹಾನನಿಗಿಂತ ದೊಡ್ಡವನು ಒಬ್ಬನೂ ಇಲ್ಲ. ಆದರೂ ದೇವರ ರಾಜ್ಯದಲ್ಲಿ ಚಿಕ್ಕವನು ಅವನಿಗಿಂತಲೂ ದೊಡ್ಡವನೆಂದು ನಿಮಗೆ ಹೇಳುತ್ತೇನೆ. ಲೂಕ 7:28. ಅದು ನಿಜಕ್ಕೂ ಶ್ರೇಷ್ಠ ಸಾಕ್ಷಿಯಾಗಿದೆ. ಇದು ಹೆನೋಕನಿಂದ ಸ್ವೀಕರಿಸಲ್ಪಟ್ಟಿದೆ. ಇದು ಯೆಹೋವನಿಂದಲೇ ದೇವರಿಗೆ ಮೆಚ್ಚಿಕೆಯಾಗಿದೆ. ನೀವು ಯೆಹೋವನಿಗೆ ಇಷ್ಟವಾದದ್ದನ್ನು ಮಾಡುತ್ತಿದ್ದೀರಾ. ಯೆಹೋವನು ನಿಮ್ಮನ್ನು ತನ್ನ ಪ್ರಿಯತಮೆ ಎಂದು ಕರೆಯುತ್ತಿದ್ದಾನೆಯೇ? ಅವನು ನಿಮ್ಮನ್ನು ನನ್ನ ಪ್ರೀತಿ, ನನ್ನ ಚೆಲುವೆ ಎಂದು ಕರೆಯುತ್ತಿದ್ದಾನಾ? ದಾವೀದನು ತನ್ನ ಹೃದಯದಲ್ಲಿ ಬಾಯಾರಿಕೆಯಿಂದ ಪ್ರಾರ್ಥಿಸಿದನು, ನಿನ್ನ ಚಿತ್ತವನ್ನು ಮಾಡಲು ನನಗೆ ಕಲಿಸು, ಯಾಕೆಂದರೆ ನೀನು ನನ್ನ ದೇವರು. ನಿನ್ನ ಆತ್ಮವು ಒಳ್ಳೆಯದು, ನನ್ನನ್ನು ಯಥಾರ್ಥತೆಯ ದೇಶದಲ್ಲಿ ನಡೆಸು. ಕೀರ್ತನೆ 143:10. ದೇವರ ಸನ್ನಿಧಿಯಲ್ಲಿ ನಿಮ್ಮ ಪ್ರತಿಯೊಂದು ಕ್ರಿಯೆಯನ್ನು ನೀವು ಪರೀಕ್ಷಿಸಬೇಕು ಮತ್ತು ಆ ಕ್ರಿಯೆಯಿಂದ ಕರ್ತನು ಸಂತೋಷ ಪಡುತ್ತಾನೆಯೇ? ಯೆಹೋವನು ನಿಮ್ಮೊಂದಿಗೆ ನೀವು ಎಲ್ಲಿ ಹೋಗಬೇಕೆಂದು ಬಯಸುತ್ತೀರೋ ಅಲ್ಲಿಗೆ ಹೋಗುತ್ತಾನೆಯೇ? ನೀವು ಮಾಡುವ ಸಂಭಾಷಣೆಯನ್ನು ಸ್ವರ್ಗವು ಅನುಮೋದಿಸುತ್ತಿದೆಯೇ? ನಿಮ್ಮ ಕ್ರಿಯೆಗಳಿಂದ ನೀವು ಯೆಹೋವನನ್ನು ಯಾವುದೇ ರೀತಿಯಲ್ಲಿ ಅಪರಾಧ ಮಾಡುವುದಿಲ್ಲ ಮತ್ತು ದುಃಖಿಸುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ.
ಅಪೊಸ್ತಲನಾದ ಪೌಲನು ಬರೆಯುತ್ತಾನೆ, ಈಗ ನಂಬಿಕೆಯು ನಿರೀಕ್ಷಿಸುತ್ತಿದ್ದ ವಿಷಯಗಳ ವಸ್ತುವಾಗಿದೆ, ಕಾಣದಿರುವ ವಿಷಯಗಳ ಪುರಾವೆಯಾಗಿದೆ. ಯಾಕೆಂದರೆ ಅದರ ಮೂಲಕ ಹಿರಿಯರು ಉತ್ತಮ ಸಾಕ್ಷ್ಯವನ್ನು ಪಡೆದರು. ಇಬ್ರಿಯರಿಗೆ 11, 1 ಮತ್ತು 2. ದೇವರ ಮಕ್ಕಳೇ, ನಿಮ್ಮ ಸಾಕ್ಷಿಯು ಉತ್ತಮ ಮತ್ತು ಸತ್ಯವಾಗಿದೆಯೇ? ಕರ್ತನು ಕೊಡ್ತಾನೆ. ನೆನಪಿಡಿ, ಕರ್ತನಿಗೆ ಮೆಚ್ಚುಗೆಯಾದದ್ದು ಏನೆಂಬುದನ್ನು ಪರಿಶೋಧಿಸಿ ತಿಳಿದುಕೊಳ್ಳಿರಿ. ಎಫೆಸದವರಿಗೆ 5:10. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.